ನಮಸ್ಕಾರ ಸ್ನೇಹಿತರೆ, ಈ ನಿಮ್ಮ ಧಾರ್ಮಿಕ ವಾಣಿ ಚಾನೆಲ್ನಲ್ಲಿ ಮೂಡಿ ಬರುವ 100ಕ್ಕೆ 100 ಸತ್ಯವಾದ ಮಾತುಗಳನ್ನು ಕೇಳಿ ತಮ್ಮ ಅನಿಸಿಕೆಗಳನ್ನು ಅಭಿಪ್ರಾಯಗಳನ್ನು ನಮ್ಮಲ್ಲಿ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ಈ ನಿಮ್ಮ ಸಲಹೆ ಪ್ರೋತ್ಸಾಹ ಸದಾ ನಮ್ಮ ಮೇಲಿರಲಿ. ಈ ನಿಮ್ಮ ಧಾರ್ಮಿಕ ವಾಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಅನ್ನು ಒತ್ತಿ ಹಾಗೂ ನಿಮ್ಮ ಇತರ ಸ್ನೇಹಿತರಿಗೂ ತಿಳಿಸಿ. ಈಗ 100ಕ್ಕೆ 100 ಸತ್ಯವಾದ ಮಾತುಗಳನ್ನು ಕೇಳೋಣ. ಸತ್ಯ ಯುಗದಲ್ಲಿ ಒಳ್ಳೆಯದು ಮತ್ತು ಕೆಟ್ಟದ್ದು ಬೇರೆ ಬೇರೆ ಲೋಕದಲ್ಲಿ ಇದ್ದವು. ಸುರರ ಲೋಕ ಮತ್ತು ಅಸುರರ ಲೋಕ. ತ್ರೇತಾ ಯುಗದಲ್ಲಿ ಒಳ್ಳೆಯದು ಮತ್ತು ಕೆಟ್ಟದ್ದು ಒಂದೇ ಲೋಕದಲ್ಲಿ, ಅಂದರೆ ಭೂಮಿಯ ಮೇಲೆ ಇದ್ದವು. ಶ್ರೀರಾಮ ಮತ್ತು ರಾವಣ ದ್ವಾಪರ ಯುಗದಲ್ಲಿ ಒಳ್ಳೆಯದು ಮತ್ತು ಕೆಟ್ಟದ್ದು ಒಂದೇ ಕುಟುಂಬದಲ್ಲಿ ಇದ್ದವು, ಪಾಂಡವರು ಮತ್ತು ಕೌರವರು. ಕಲಿಯುಗದಲ್ಲಿ ಮನುಷ್ಯರಲ್ಲೇ ಇದೆ, ಆದರೆ ತಮ್ಮ ಉನ್ನತಿ ಮತ್ತು ಅವನತಿ ನಮ್ಮ ಕೈಯಲ್ಲಿಯೇ ಇದೆ. ಪೆಟ್ಟು ತಿಂದಿದ್ದಕ್ಕೆ ಕಲ್ಲು ವಿಗ್ರಹವಾಯಿತು, ಆದರೆ ಪೆಟ್ಟು ಕೊಟ್ಟ ಸುತ್ತಿಗೆ ಹಾಗೆಯೇ ಉಳಿಯಿತು. ಹಾಗೆಯೇ ನೋವು ಕೊಡುವವರು ಹಾಗೆಯೇ ಉಳಿಯುತ್ತಾರೆ. ನೋವು ಉಂಡವನು ಜ್ಞಾನಿಯಾಗುತ್ತಾನೆ. ಬದುಕುವುದನ್ನು ನಿಧಾನವಾಗಿ ಪಾಠ ಕಲಿಸುತ್ತದೆ. ನಿನ್ನತನವನ್ನು ಅಡವಿಟ್ಟು ಯಾರನ್ನು ನೀನು ಪ್ರೀತಿಸುವ ಅಗತ್ಯ ನಿನಗಿಲ್ಲ ಬಿಡು. ಏಕೆಂದರೆ ಇಲ್ಲಿ ಯಾರೂ ಯಾರಿಗೂ ಅನಿವಾರ್ಯರಲ್ಲ. ಸ್ವಲ್ಪ ಜನ ನಮ್ಮನ್ನು ಇಷ್ಟಪಡುತ್ತಾರೆ, ಸ್ವಲ್ಪ ಜನ ಇಷ್ಟಪಟ್ಟಂತೆ ನಟಿಸುತ್ತಾರೆ, ಸ್ವಲ್ಪ ಜನ ತಮ್ಮ ಅವಸರಗಳಿಗೆ ಬಳಸಿಕೊಳ್ಳುತ್ತಾರೆ. ಎಲ್ಲ ನನ್ನವರೇ ಎಂದುಕೊಂಡು ಹೋದೆ, ಆದರೆ ಕಾಲವೇ ತಿಳಿಸಿತು, ನೀನು ಹುಡುಕಿಕೊಂಡು ಹೋದವರು ಯಾರೂ ನಿನ್ನವರಲ್ಲ. ನಿನ್ನನ್ನು ಯಾರೋ ಹುಡುಕಿಕೊಂಡು ಬರುತ್ತಾರೋ ಅವರು ಮಾತ್ರ ನಿನ್ನವರು. ಯಾರಿಂದ ಏನು ಕಲಿಯಬೇಕು? ನೀರಿನಿಂದ ಸ್ನೇಹ, ಇರುವೆಯಿಂದ ಸತತ ಪ್ರಯತ್ನ, ಗೋವುನಿಂದ ವಾತ್ಸಲ್ಯ, ಕಾಗೆಯಿಂದ ನಿಸ್ವಾರ್ಥ ಸೇವೆ, ಸಿಂಹದಿಂದ ಕ್ರೌರ್ಯ, ಭೂಮಿಯಿಂದ ಸಹನೆ ತಾಳ್ಮೆ, ನಾಯಿಯಿಂದ ಕೃತಜ್ಞತೆ, ಆನೆಯಿಂದ ಸ್ವರೂಪ ಶಕ್ತಿ. ದಾನ ಮಾಡಿದರೆ ಹಣ ಹೋಗುತ್ತದೆ, ಲಕ್ಷ್ಮಿ ಹೋಗುವುದಿಲ್ಲ. ಗಡಿಹಾರ ಕೆಟ್ಟರೆ ಗಡಿಹಾರ ನಿಲ್ಲುತ್ತದೆ, ಸಮಯ ನಿಲ್ಲುವುದಿಲ್ಲ. ತಪ್ಪನ್ನು ಮುಚ್ಚಿಟ್ಟುಕೊಳ್ಳುವುದರಿಂದ ತಪ್ಪು ಮುಚ್ಚುತ್ತದೆ, ಆದರೆ ನಿಜ ಮುಚ್ಚುವುದಿಲ್ಲ. ಮಣ್ಣಿಗೆ ಸಂಸ್ಕಾರ ಕೊಟ್ಟರೆ ಮಡಿಕೆಯಾಗುತ್ತದೆ, ಸಗಣಿಗೆ ಸಂಸ್ಕಾರ ಕೊಟ್ಟರೆ ವಿಭೂತಿಯಾಗುತ್ತದೆ, ಚಿನ್ನಕ್ಕೆ ಸಂಸ್ಕಾರ ಕೊಟ್ಟರೆ ಒಡವೆಯಾಗುತ್ತದೆ, ಮನುಷ್ಯನಿಗೆ ಸಂಸ್ಕಾರ ಕೊಟ್ಟರೆ ಮನುಷ್ಯತ್ವ ಮಾನವನಾಗುತ್ತಾನೆ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರಗಳು.